ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಈಗ ಸದ್ಯಕ್ಕೆ ಜೈಲೇ ಗತಿ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮುಖಭಂಗ ಆಗಿದೆ. ಬಂಧನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು, ಆದರೆ ಆ ಅರ್ಜಿನ ನ್ಯಾಯಾಲಯ ವಜಾ ಮಾಡಿದೆ. ಕೇಜ್ರಿವಾಲ್ರನ್ನ ಕಾನೂನು ಬಾಹಿರವಾಗಿ ಬಂಧಿಸಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಕೇಜ್ರಿವಾಲ್ ವಿರುದ್ಧ ಇಡಿ ಬಳಿ ನಂಬಲಾರ್ಹ ಸಾಕ್ಷಿಗಳಿವೆ. ಚುನಾವಣೆಗೂ ಬಂಧನಕ್ಕೂ ಸಂಬಂಧ ಇಲ್ಲ. ಬಂಧನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದ ಕೇಜ್ರಿವಾಲ್ಗೆ ನಿರಾಸೆಯಾಗಿದೆ. ಪ್ರಶಾಂತ್, ದೆಹಲಿ ಹೈಕೋರ್ಟ್ ಅರ್ಜಿ ವಜಾ ಮಾಡಿದೆ. ನನಗನ್ಸುತ್ತೆ ನೋಡಿ, ಆಮ್ ಆದ್ಮಿ ಪಕ್ಷಕ್ಕೂ ಮತ್ತು ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರಿಗೂ ಒಂದು ದೊಡ್ಡ ಹಿನ್ನಡೆ ದಿಲ್ಲಿ ಹೈಕೋರ್ಟ್ನಲ್ಲಾಗಿದೆ. ಯಾಕಂದರೆ ಒಂದು ಸುದೀರ್ಘ ವಾದ ಪ್ರತಿವಾದಗಳು ದಿಲ್ಲಿ ಹೈಕೋರ್ಟ್ನಲ್ಲಿ ನಡೆದಿವೆ. ಕೇಜ್ರಿವಾಲ್ರ ಬಂಧನದ ಟೈಮಿಂಗ್ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ, ಕೇಜ್ರಿವಾಲ್ರ ವಕೀಲರು ಪ್ರಶ್ನೆಯನ್ನು ಎತ್ತಿದ್ರು. ಇದು ಲೋಕಸಭಾ ಚುನಾವಣೆಯ ಟೈಮಿಂಗ್ಗೆ ಸರಿಯಾಗಿ ಬಂಧನವನ್ನು ಮಾಡಲಾಗಿದೆ, ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ಸ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಬಂಧಿಸಲಾಗಿದೆ ಅಂತಕ್ಕಂಥದ್ದನ್ನು ದಿಲ್ಲಿ ಹೈಕೋರ್ಟ್ ಈ ವಾದವನ್ನು ಒಪ್ಕೊಂಡಿಲ್ಲ. ಈ ಒಂದು ಪ್ರಕರಣದಲ್ಲಿ ಇಡಿ ಏನು ಬಂಧನವನ್ನು ಮಾಡಿದೆ ಅದಕ್ಕೂ ಚುನಾವಣೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ಕಲ್ಪಿಸುವ ಅಗತ್ಯ ಇಲ್ಲ. ಚುನಾವಣೆ ಹೊರಗೆ ನಡೆದಿದೆ ಅನ್ನುವ ಕಾರಣಕ್ಕೋಸ್ಕರ ಬೇಲ್ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದೆ. ಹೀಗಾದರೆ ಅನೇಕ ಪ್ರಕರಣಗಳಲ್ಲಿ ಚುನಾವಣೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಯಾರನ್ನೂ ಬಂಧಿಸಬಾರ್ದು ಅಂತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ. ಎರಡನೇ ಪ್ರಶ್ನೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಎತ್ತಿದ್ರು, ಅಪ್ರೂವರ್ ಸ್ಟೇಟ್ಮೆಂಟ್ಸ್. ಅಂದರೆ ಬಹಳ ಮುಖ್ಯವಾಗಿ ಅವರು ಕೇಜ್ರಿವಾಲ್ ಪರ ವಕೀಲರ ವಾದ ಏನು ಅಂತಂದರೆ, ಕೆಲವರನ್ನು ಬಂಧಿಸಲಾಗಿದೆ, ಯಾರೋ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಅವರನ್ನು ಬಂಧಿಸಲಾಗಿದೆ. ಅವರು ಕೇಜ್ರಿವಾಲ್ರ ಹೆಸರನ್ನು ತೆಗೆದುಕೊಂಡು ಸ್ಟೇಟ್ಮೆಂಟನ್ನು ಇಡಿ ಕೊಟ್ಟಿದ್ದಾರೆ. ಇಡಿ ಅದನ್ನು ಇಟ್ಕೊಂಡು ಕೇಜ್ರಿವಾಲ್ರ ಬಳಿ ಬಂದಿದೆ. ಆದರೆ ಆ ಅಪ್ರೂವರ್ಗಳಿಗೆ ಅನೇಕರಿಗೆ ಬೇಲ್ ಸಿಕ್ಕಿದೆ. ಅದು ಹೇಗೆ ಅಂತಕ್ಕಂಥದ್ದನ್ನು ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ಹೈಕೋರ್ಟ್ ಹೇಳಿದೆ, ಅಪ್ರೂವರ್ ಸ್ಟೇಟ್ಮೆಂಟ್ಗಳು ಬಹಳ ಮುಖ್ಯ ಆಗುತ್ತೆ. 100 ವರ್ಷದ ಲಾ ಇದೆ, ಇದೇನೋ 1 ವರ್ಷದ ಹಿಂದೆ ಲಾ ಮಾಡಿರ್ತಕ್ಕಂಥದ್ದಲ್ಲ. ಗೋವಾದ ಒಬ್ಬ ಕ್ಯಾಂಡಿಡೇಟ್ ಕೂಡ ಒಂದು ಅಪ್ರೂವರ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಇಡಿ ಕೊಟ್ಟಿದ್ದಾರೆ. ನಮಗೆ ಕಿಕ್ ಬ್ಯಾಕ್ನ ಹಣ ದೊರಕಿತ್ತು, ಎಲ್ಲಿಂದ ದೊರಕಿತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ದಿನೇಶ್ ಅಂತಕ್ಕಂಥ ಒಬ್ಬ ಲಿಕ್ಕರ್ ಏನು ವ್ಯಾಪಾರಿ ಇದ್ದ, ಆತನನ್ನು ಕೂಡ ಬಂಧಿಸಿದಾಗ ಅವರು ಕೇಜ್ರಿವಾಲ್ನ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಹೀಗೆ ಕವಿತಾ ಚಂದ್ರಶೇಖರ್ ಅವರ ಅರೆಸ್ಟು ಕೂಡ ಆಗಿದೆ. ಯಾಕಂದರೆ ದಿಲ್ಲಿ ಲಿಕ್ಕರ್ ಪಾಲಿಸಿಯಲ್ಲಿ ಆಂಧ್ರ ಸೌತ್ ಲಾಬಿಗೆ ಅವ್ರ ಜೊತೆಗಿದ್ರು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ದಿಲ್ಲಿ ಹೈಕೋರ್ಟ್ ಆ ವಾದವನ್ನು ಕೂಡ ನಿರಾಕರಿಸಿದೆ. ಯಾವುದೇ ಕಾರಣಕ್ಕೂ ನೀವು ಎತ್ತಾ ಇರತಕ್ಕಂಥ ಪ್ರಶ್ನೆಗಳು ಲೇಟರ್ ಸ್ಟೇಜ್ನಲ್ಲಿ ಟ್ರಯಲ್ ಏನು ನಡೆಯುತ್ತೆ ಆಗ ಎತ್ತಬಹುದೇ ಹೊರತು, ಈಗ ಇಡೀ ಈ ಪ್ರಕರಣದ ವಿಚಾರಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅಪ್ರೂವರ್ ಸ್ಟೇಟ್ಮೆಂಟ್ ಮೇಲೆ ಅವ್ರಿಗೆ ಬೇಲ್ ದೊರೆತಿದೆ, ನಮಗೆ ಯಾಕಿಲ್ಲ ಅಂತಕ್ಕಂಥದ್ದನ್ನು ಈ ಹಂತದಲ್ಲಿ ನಾವು ಪರಿಗಣಿಸಲ್ಲ ಅಂತಕ್ಕಂಥದ್ದನ್ನು ದಿಲ್ಲಿ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವುದಾಗಿ ನಿನ್ನೆ ಹೇಳಿದ್ದಾರೆ. ಬಟ್ ಹೈಕೋರ್ಟ್ನ ಅಬ್ಸರ್ವೇಷನ್ಸ್ ಅವೇನಿವೆ ಅವು ಕೇಜ್ರಿವಾಲ್ರ ವಾದಕ್ಕೆ ಪೂರಕವಾಗಿಲ್ಲ ಅಂತಕ್ಕಂಥದ್ದು ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬೆಳವಣಿಗೆ. ಅಂದರೆ ಲಿಕ್ಕರ್ ಸ್ಕ್ಯಾಮೇ ನಡೆದಿಲ್ಲ, ಇಡೀ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ನಮ್ಮನ್ನು ಬಂಧಿಸಿದೆ ಅಂತಕ್ಕಂಥ ಸ್ಟೇಟ್ಮೆಂಟ್ಗಳನ್ನೇನು ಆಮ್ ಆದ್ಮಿ ಪಕ್ಷ ಮಾಡ್ತಾ ಇತ್ತು. ದಿಲ್ಲಿ ಹೈಕೋರ್ಟ್ನ ನಿನ್ನೆಯ ಆದೇಶ ಏನಿದೆ ಅದು ಪೂರ್ಣ ವ್ಯತಿರಿಕ್ತವಾಗಿದೆ. ಅಂದರೆ ಹೈಕೋರ್ಟ್ ಹೇಳಿದೆ, ಇಡಿ ಸಲ್ಲಿಸಿರ್ತಕ್ಕಂಥ ಸಬ್ಮಿಷನ್ಸ್ ಏನಿವೆ, ಗೋವಾ ಕಿಕ್ ಬ್ಯಾಕ್ನ ಹಣ ಹೋಗಿತ್ತು, ಪಾಲಿಸಿಯಲ್ಲಿ ಸರ್ಕಾರಕ್ಕೆ ನಷ್ಟ ಆಗಿ ಕೆಲ ವ್ಯಾಪಾರಿಗಳಿಗೆ ಲಾಭ ಆಯಿತು, ಅವ್ರು 100 ಕೋಟಿ ಹಣವನ್ನು ಕೊಟ್ಟರು, ಅದನ್ನು ಗೋವಾದ ಚುನಾವಣೆಯಲ್ಲಿ ಬಳಸಲಾಯಿತು. ಗೋವಾದಲ್ಲಿ ನಾನು ಗೋವಾದ ಚುನಾವಣೆ ನೋಡ್ಲಿಕ್ಕೆ ಹೋಗಿದ್ದೆ, ದೊಡ್ಡ ಹೋರ್ಡಿಂಗ್ಗಳನ್ನು ಹಾಕಿದರು. ಆಮ್ ಆದ್ಮಿ ಪಕ್ಷ ಹೇಗಪ್ಪ ಇಷ್ಟು ದೊಡ್ಡ ಹೋರ್ಡಿಂಗ್ಗಳನ್ನು ಹಾಕತ್ತೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು. ಆದರೆ ಇವತ್ತು ಅದೇ ವಿಷಯವನ್ನು ಇಟ್ಕೊಂಡು ಅಪ್ರೂವರ್ಸ್ಗಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ದೊಡ್ಡ ಸೆಟ್ಬ್ಯಾಕ್ ನಿನ್ನೆಯ ಹೈಕೋರ್ಟ್ನ ನಿರ್ಣಯದಿಂದ, ಹೈಕೋರ್ಟ್ನ ಆದೇಶದಿಂದ. ಅಂದರೆ ಪ್ರೈಮಾ ಫೆಸಾಯ್
ಲಿಕ್ಕರ್ ಸ್ಕ್ಯಾಮೇ ಆಗಿಲ್ಲ ಅಂತಕ್ಕಂಥದ್ದೇನೇನು ಆಮ್ ಆದ್ಮಿ ಪಕ್ಷ ಹೇಳ್ತಾ ಇತ್ತು ಅದನ್ನು ಹೈಕೋರ್ಟ್ ಒಪ್ಕೊಂಡಿಲ್ಲ. ಇಡಿ ಹೇಳ್ತಾ ಇರ್ತಕ್ಕಂಥ ಸಬ್ಮಿಷನ್ಸ್ನಲ್ಲಿ ಸಬ್ಮಿಷನ್ಸ್ಗಳಲ್ಲಿ ತಥ್ಯ ಇದೆ. ಹಾಗಿದ್ದಲ್ಲಿ ಪ್ರಶ್ನೆ ಬಂತು, ಸಂಜಯ್ ಸಿಂಗ್ಗೆ ಯಾಕೆ ಜಾಮೀನು ಕೊಟ್ರಿ ಅಂತಕ್ಕಂಥ. ಆಗ ಇಡಿ ವಕೀಲರು ಸಂಜಯ್ ಸಿಂಗ್ ಜಾಮೀನಿಗೆ ಕೊಡಬಹುದು ಅಂತಕ್ಕಂಥದ್ದು ಅವ್ರು ಹೇಳೋದೇನು ಅಂದರೆ, ಯಾವುದೇ ಅಪ್ರೂವರ್ ತಮ್ಮ ಮೊದಲಿನ ಹೇಳಿಕೆಯಲ್ಲಿ ಸಂಜಯ್ ಸಿಂಗ್ ಹೆಸರನ್ನು ತೆಗೆದುಕೊಂಡಿರಲಿಲ್ಲ. ಅವರು ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಮಾತು ಕೇಳಿ ನಾವು ಅಲ್ಲಿ ಹಣವನ್ನು ತಲುಪಿಸಿದ್ವಿ ಅಂತಕ್ಕಂಥದ್ದನ್ನು ಹೇಳಿದರು ಅನ್ನೋದು ಇರೋದರಿಂದ ಸಂಜಯ್ ಸಿಂಗ್ಗೆ ಜಾಮೀನು ಕೊಡಲಾಗಿದೆ, ಜಾಮೀನಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತಕ್ಕಂಥದ್ದನ್ನು ಇಡಿ ಹೇಳ್ತಾ ಇದೆ. ನನಗನ್ಸುತ್ತೆ ನೋಡಿ, ದಿಲ್ಲಿ ಚುನಾವಣೆಯವರೆಗೆ ಕೇಜ್ರಿವಾಲ್ ಹೊರಗೆ ಬರ್ತಾರಾ ಹೊರಗೆ ಬರೋಲ್ಲ ಅಂತಕ್ಕಂಥದ್ದು, ನಾನು ಇದೆಲ್ಲ ಹೇಳಿದ ಲೀಗಲಿ. ಪೊಲಿಟಿಕಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ದಿಲ್ಲಿಯ 7 ಕ್ಷೇತ್ರಗಳಲ್ಲಿ ಕೇಜ್ರಿವಾಲ್ರ ಬಂಧನ ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ನನಗೊಂದು ಅನ್ಸೋದು ಭಾವನ, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರೆ ದ್ಯಾಟ್ ಕ್ಯಾನ್ ಬಿ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಹ್ಯೂಜ್ ಸೆಟ್ ಬ್ಯಾಕ್ ಫಾರ್ BJP. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ವಾದವನ್ನೇ ಎತ್ತಿ ಹಿಡಿದ್ರೆ ನನಗನ್ಸುತ್ತೆ ಆಗ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ಹೊಸ ಮುಖ್ಯಮಂತ್ರಿಯನ್ನು ಹುಡುಕಬೇಕಾಗತ್ತೆ. ಆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಕೇಜ್ರಿವಾಲ್ರ ಬಂಧನದ ಪೊಲಿಟಿಕಲ್ ಇಂಪ್ಯಾಕ್ಟ್ ಸಿಂಪತಿ ರೂಪದಲ್ಲಿ ಏನಾಗುತ್ತೆ, ಅದು ದಿಲ್ಲಿಯ 7 ಕ್ಷೇತ್ರಗಳಲ್ಲಿ ಬಹಳ ಮುಖ್ಯ ವಿಷಯ ಅಂತ ಅನ್ಸುತ್ತೆ. ಯಾಕಂದರೆ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತವನ್ನು ದಿಲ್ಲಿ ಜನ ಕೊಡ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ 7 ಸೀಟ್ಗಳನ್ನು ಕೊಡ್ತಾರೆ. ಈ ಸಲ ಬಂಧನದ ಕಾರಣದಿಂದ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದರೆ ನೋಡಿ, ಆಮ್ ಆದ್ಮಿ ಪಕ್ಷಕ್ಕೊಂದು ಬೇಸ್ ಇದೆ, ಸರ್ಕಾರಗಳಿವೆ. ಆ ಇಂಪ್ಯಾಕ್ಟ್ ಎಷ್ಟಾಗುತ್ತೆ. ಒಬ್ಬ ಮುಖ್ಯಮಂತ್ರಿಯನ್ನೇ ಬಂಧಿಸಿದಾಗ ನೋಡಿ, ಇಡೀ ದೇಶದಲ್ಲಿ ಒಂದು ಚರ್ಚೆ ಆಮ್ ಆದ್ಮಿ ಪಕ್ಷದ ಲೀಡರ್ರ ಬಂಧನದ ನಂತರ ಶುರುವಾಗಿದ್ದು, ಇದೆಲ್ಲ ಈಗ ಬೇಕಿತ್ತಾ ಅನ್ನೋ ಒಂದು ಚರ್ಚೆ ನಿಶ್ಚಿತವಾಗಿದೆ. ಬಟ್ ಇದರ ಎಪಿಸೆಂಟರ್ನಲ್ಲಿ ಮತದಾರರು ಏನಂತಾರೆ ಅನ್ನೋದು ಭಾಳ ಮುಖ್ಯ. ಎಲ್ಲಿ ಈಗ ನೀವು ಗುಜರಾತ್ನಲ್ಲೋ ಕರ್ನಾಟಕದಲ್ಲೋ ಮಹಾರಾಷ್ಟ್ರದಲ್ಲೋ ಕುಳಿತುಕೊಂಡು ಜನ ಕೇಜ್ರಿವಾಲ್ರ ಬಂಧನ ಪರ ಅಥವಾ ವಿರೋಧದ ಕಾರಣದಿಂದ ವೋಟ್ ಕೊಡಲ್ಲ. ಆದರೆ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಎಲ್ಲಿ ಆಮ್ ಆದ್ಮಿ ಪಕ್ಷ ಇಲ್ಲೇ ಅಲ್ಲಿ ಇಂಪ್ಯಾಕ್ಟ್ ಏನು, ಪಂಜಾಬ್ನ ಇಂಪ್ಯಾಕ್ಟ್ ನೋಡಿ, ಅಲ್ಲಿ ಕಾಂಗ್ರೆಸ್ ಗೆಲ್ಬೋದು ಅಥವಾ ಆಮ್ ಆದ್ಮಿ ಗೆಲ್ಬೋದು, ಓವರ್ ಆಲ್ ಟ್ಯಾಲಿಗೆ ವ್ಯತ್ಯಾಸ ಬೀಳಲ್ಲ. ದಿಲ್ಲಿಯ 7 ಕ್ಷೇತ್ರಗಳಲ್ಲಿ ಕೇಜ್ರಿವಾಲ್ರ ಬಂಧನದ ಇಂಪ್ಯಾಕ್ಟ್ ಏನು, ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು, ಆಮ್ ಆದ್ಮಿ ಪಕ್ಷ ಕೋರ್ಟ್ಗಳಲ್ಲಿ ಹೆಚ್ಚು ಉಂಜಾರತೆ ಅಂತಾರಲ್ಲ ಒಂದು ರೀತಿ, ಆ ರೀತಿ ಆಗತ್ತಾ ಅಥವಾ ಕೆಳಗಡೆ ಪೊಲಿಟಿಕಲ್ ಕೆಲಸ ಮಾಡಲಿಕ್ಕೂ ತಯಾರಾಗ್ತಾರ, ಈ ಪ್ರಶ್ನೆಗಳ ಮೇಲೆ ದಿಲ್ಲಿಯ ಚುನಾವಣಾ ಫಲಿತಾಂಶ ನಿಂತಿದೆ ಅಂತ. ಭ್ರಷ್ಟಾಚಾರದ ವಿರುದ್ಧ ಅಂತ ಬಂದ ಒಂದು ಪಕ್ಷ ಇಷ್ಟು ದೊಡ್ಡ ಹಗರಣದಲ್ಲಿ ಸಿಲುಕು ಹಾಕೊಂಡಿದ್ದು ವೈಚಿತ್ರ್ಯ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ವಿಪರ್ಯಾಸ. ಈ ಹೊರಗಿನಿಂದ ನೋಡುವಾಗ ನಿಮ್ಗೇನೊಂದು ಘೋಷಣೆಗಳನ್ನು ಹಾಕ್ತಿರ್ತಾರಲ್ಲ, ಒಳಗಡೆ ಸಿಸ್ಟಮ್ನಲ್ಲಿ ಬಂದು ಹೇಗೆ ಅದರಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಬಹುತೇಕ ಕಾಂಗ್ರೆಸ್ ಸ್ವತಂತ್ರ ಪೂರ್ವದ ಕಾಂಗ್ರೆಸ್ನಿಂದ ಹಿಡಿದು ಇವತ್ತಿನ ಆಮ್ ಆದ್ಮಿ ಪಕ್ಷದವರೆಗೆ ವ್ಯವಸ್ಥೆಯ ಹೊರಗಡೆ ಏನು ಘೋಷಣೆ ಹಾಕ್ತಾಯಿದ್ರು, ವ್ಯವಸ್ಥೆಯ ಒಳಗಡೆ ಬಂದ ಮೇಲೆ ಹೇಗೆ ನಡ್ಕೊಳ್ತಾರೆ, ಅದೇ ದಟ್ ಮೇಕ್ಸ್ ಡಿಫ್ರೆನ್ಸ್. ಒಂದು ಚಿಕ್ಕ ಬ್ರೇಕ್ ಆದಮೇಲೆ INDIA ಕೂಟದಲ್ಲಿ ಏನಾಗ್ತಾ ಇದೆ, ಇದರ ಜೊತೆಗೆ NDAದಲ್ಲಿ ಏನಾಗ್ತಾ ಇದೆ, 2 ಬಣಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.